ಇತ್ತೀಚೆಗೆ ಕೆಲವು ಸ್ವಾಮಿಗಳು ತಲೆ ಕೆಟ್ಟವ, ಉಡಿ ತುಂಬ್ತವ, ಉಡಿ. ಈ ಕಡೆನೂ ಅದಾವೇನ? ಎಲ್ಲ ಕಡೆ ಅದಾವೇನು? ಅವು ಎಲ್ಲ ಕಡೆ ಇರಬೇಕು. ಮುತ್ತೈದರಿಗೆ ಉಡಿ ತುಂಬೋದನ್ನು ಏನು ತುಂಬ್ತಿರವ? ನಿನ್ನ ಮನೆಯೊಳಗೆ ನಿನ್ನ ಅಣ್ಣ ಸತ್ತಿರ್ತಾನೆ, ಹೆಂಡತಿ ಇರ್ತಾಳೆ, ಆ ಜೀವಕ್ಕೆ ನೋವು ಮಾಡಿ ಇನ್ನೊಬ್ಬಳಿಗೆ ಕುಂಕುಮ ಕೊಟ್ಟು ಅವಳನ್ನು ಸಂತೋಷ ಪಡ್ತೀಯ, ಒಂದು ಜೀವನ ನೋಯಿಸ್ತೀಯ ಅಂತಂದ್ರೆ ಈ ಜಗತ್ತಿನಲ್ಲಿ ಯಾವ ಧರ್ಮ ಇರ್ಬೋದು? ವಿಚಾರ ಮಾಡಿ. ಯಾವುದು ಧರ್ಮ? ಶರಣರು ಈ ಸೃಷ್ಟಿಯ ಒಳಗಡೆ ವಿಚಾರ ಮಾಡಿದರು. ಏನು ಕುಂಕುಮ ಅನ್ನುವುದು ಮುತ್ತೈದತನವೇ, ಬಳೆ ಅನ್ನುವುದು ಮುತ್ತೈದತನವೇ, ಹೂ ಅನ್ನುವುದು ಮುತ್ತೈದತನವೇ. ಅದು ಶೃಂಗಾರದ ಕುರುಬುಗಳು. ಗಂಡ ಇದ್ದಾಗಲೂ ವಿಭೂತಿ, ಗಂಡ ಹೋದ ಮೇಲೂ ವಿಭೂತಿ, ಗಂಡ ಇದ್ದಾಗಲೂ ಲಿಂಗ, ಗಂಡ ಹೋದ ಮೇಲೂ ಲಿಂಗ, ಗಂಡ ಇದ್ದಾಗಲೂ ರುದ್ರಾಕ್ಷಿ, ಗಂಡ ಹೋದ ಮೇಲೂ ರುದ್ರಾಕ್ಷಿ, ಸ್ವಾಮಿಗಳಿಗೂ ರುದ್ರಾಕ್ಷಿ, ಭಕ್ತರಿಗೂ ರುದ್ರಾಕ್ಷಿ. ನನಗೂ ಅದೇ ಲಿಂಗ, ನಿಮಗೂ ಅದೇ ಲಿಂಗ. ನಾನು ಸತ್ರು ಮಣ್ಣೊಳಗಡೆ, ನೀವು ಸತ್ರು ಮಣ್ಣೊಳಗಡೆ. ಈ ಜಗತ್ತಿನಲ್ಲಿ ಎಲ್ಲ ಜೀವಗಳಿಗೆ ಸಮಾನತೆಯ ಧರ್ಮ ಯಾವುದಾದ್ರೂ ಇದರದು ಶರಣ ಧರ್ಮ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕೆಲವು ಧರ್ಮಗಳದ, ಗುರುಗಳು ಸತ್ತಾಗ ಬೃಂದಾವನ, ಸಾಮಾನ್ಯರ ಸತ್ತಾಗ ಬೆಂಕಿಗಿಡೋದು. ಶರಣ ಧರ್ಮ ಜೀವಗಳಿಗೆ ಬೆಲೆ ಕೊಟ್ಟಂತಹ ಧರ್ಮ. ತಾಯಿಂದರೆ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ವಿಧಿವೇರ ಮನಸ್ಸು ನೋಯಿಸಬೇಡಿ, ವಿಧಿವೇರ ಮನಸ್ಸು ನೋಯಿಸಬೇಡ್ರಿ. ನೀವು ಮನೆ ಒಳಗಡೆ ಬಂದಾಗ ವಿಭೂತಿ ಕೊಡಿ. ವಿಧಿವೇನೂ ಹಚ್ಕೊಳ್ತಾಳ, ಮುತ್ತೈದೇನು ಹಚ್ಕೊಳ್ತಾಳೆ. ವಿಭೂತಿ ಯಾರ ಸಂಕೇತ? ವಿಚಾರ ಮಾಡ್ರಿ. ಇವತ್ತು ನೀವು ಏನು ಜೀವಗಳಲ್ಲಿ ಹಿಂಸೆ, ಮನೆಗಳಲ್ಲಿ ಹಿಂಸೆ. ಗಂಡು ಜೀವ ದೊಡ್ಡದು, ಹೆಣ್ಣು ಜೀವ ಕನಿಷ್ಠ. ಯಾಕೆ ಕನಿಷ್ಠ? ಒಬ್ಬ ಮಗ ವೃದ್ಧಾಶ್ರಮಕ್ಕೆ ತಾಯಿಯನ್ನು ತೆಗೆದುಕೊಂಡು ಹೋಗಿ ಬಿಟ್ಟನಂತೆ. ಬಿಟ್ಟ ನಂತರ ತಾಯಿಗೆ ಮಗ ಹೋಗುವಾಗ ಹೇಳದಂತೆ, ಯವ್ವ ಹೋಗಿ ಬರ್ತೇನೆ ಅಂತ ಹೇಳಿ ವೃದ್ಧಾಶ್ರಮಕ್ಕಿನ ಬಿಟ್ಟು ಹೋಗುವಾಗ ತಾಯಿ ಹೇಳದಂತೆ, ಹೋಗು ಮಗ, ಹೋಗು ಹೋಗು, ನನ್ನನ್ನು ನೀನು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗಬೇಕು. ಕಾರಣ ಏನು? ಒಂದು ಗಂಡು ಮಗ ಬೇಕು ಅಂತೇಳಿ 5 ಹೆಣ್ಣು ಜೀವದ ಭ್ರೂಣವನ್ನು ಹತ್ಯೆ ಮಾಡಿದವಳು ನಾನು, ಅದಕ್ಕಾಗಿ ನನ್ನನ್ನು ನೀನು ವೃದ್ಧಾಶ್ರಮಕ್ಕೆ ತಂದು ಬಿಟ್ಟಿದ್ದೆ, ಹೋಗು. ಯಾವುದು ಸ್ವಾಮಿ ಜೀವ? ಒಂದು ಹೆಣ್ಣು ಜೀವನೂ ಅಷ್ಟೇ ದೊಡ್ಡದು, ಒಂದು ಗಂಡು ಜೀವನೂ ಅಷ್ಟೇ ದೊಡ್ಡದು, ಒಂದು ಹೆಣ್ಣು ಜೀವನೂ ಅಷ್ಟೇ ದೊಡ್ಡದು. ಜೀವಗಳಲ್ಲಿ ಭೇದ, ಹೂವಿನಲ್ಲಿ ಭೇದ, ಅಂಗಾಂಗಗಳಲ್ಲಿ ಭೇದ, ಅಂಗಾಂಗಗಳಲ್ಲಿ ಭೇದ. ಎಡಗಾಲು ಕನಿಷ್ಠ, ಬಲಗಾಲು ಶ್ರೇಷ್ಠ. ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ. ಬೆಳಗ್ಗೆ ಸ್ಟ್ರೈಕ್ ಮಾಡಲಿ. ಏನ್ರಿ ಬಸವಣ್ಣ ವಿಚಾರ ಮಾಡಿದಷ್ಟು ಈ ಜಗತ್ತಿನಲ್ಲಿ ಯಾರು ವಿಚಾರ ಮಾಡಲಿಲ್ಲ. ಈ ದೇಶದ ಸನಾತನ ಧರ್ಮ, ಈ ದೇಶದ ವೈದಿಕ ಧರ್ಮ ಹೆಜ್ಜೆ ಹೆಜ್ಜೆಗೆ ಹೆಜ್ಜೆ ಹೆಜ್ಜೆಗೆ ಮನುಷ್ಯರನ್ನ ಕರ್ಮವಾದದಲ್ಲಿ ಬದುಕಲಿಕ್ಕೆ ಅವಕಾಶ ಕೊಡಲಿಲ್ಲ. ಹೆಣ್ಣು ಮಗಳು ಸತ್ತಾಗ ಒಂದು ರೀತಿ, ಬದುಕಿದಾಗ ಒಂದು ರೀತಿ. ಮದುವೆ ಮಾಡಕ್ಕೆ ಬರ್ತಾರಲ್ಲ ಹೆಣ್ಣು ಮಕ್ಕಳನ್ನ ನೋಡಕ್ಕೆ ಬರ್ತಾರಲ್ಲ ಇವರು ಹಿರಿಯರು ಬಂದಾಗ ನಿಮ್ಮ ಕೈನೇ ನೋಡ್ತಾರಲ್ಲೋ? ನಿಮ್ಗೆ ಯಾರ ಕೈ ನೋಡ್ತಾರ? ಹೆಣ್ಣು ಮಕ್ಕಳ ಕೈ ನೋಡ್ತಾರೆ. ಯಾವ್ದು ನೋಡ್ತಾರೆ? ಎಡಗೈ ನೋಡ್ತಾರ, ಬಲಗೈ ನೋಡ್ತಾರೋ? ಹೇಳ್ರವಾ, ಎಡಗೈ. ನಿಮ್ಮನ್ನು ಎಡಗೈ ನೋಡಿ ಇದು ಚಲೋ ಇತ್ತು ಅಂದರೆ ನಿಮ್ಮನ್ನು ಮದುವೆ ಮಾಡ್ಕೊಂತ ಹೋಗ್ತಾರೆ. ಇನ್ನು ಮೇಲೆ ಇವ್ರ ಕೈನೂ ನೋಡಬೇಕು. ಇದರಲ್ಲಿ ಇಸ್ಪೆಟ್ ಆಡಿದ ಕೈಯೋ, ಮಟಕ ಆಡಿದ ಕೈಯೋ, ಗುಟ್ಕ ಆಡಿದ ಕೈಯೋ ಅಂತ. ನಿಮ್ಮ ಕೈ ಅಷ್ಟೇ ಕನಿಷ್ಠ. ನೀವು ಬಂದಂಥವ್ರ ಮನೆಯೇ ಬಹಳ ಪುಣ್ಯ. ಹೆಣ್ಣು ಬಹಳ ಕನಿಷ್ಠ. ಮದುವೆ ಮಾಡಿಕೊಂಡು ಬಂದಂಥ ಹೆಣ್ಣು ಮನೆಯನ್ನು ಬೆಳಗ್ತದ. ಇವ ಸರಿಯಾಗಿ 7 ಗಂಟೆಗೆ ಕುಡಿಲಾರ್ದ, ಇಸ್ಪೆಟ್ ಆಡ್ಲಾರ್ದ, ಮಟಕ ಆಡ್ಲಾರ್ದ ದುಡ್ಡು ಮನೆಗೆ ತಂದ್ರೆ ಯಾಕೆ ಮನೆ ಉದ್ಧಾರ ಆಗೋದಿಲ್ಲ? ಇದನ್ನು ಕೇಳೋದು ಬಿಟ್ಟರು ಬಂದವಳ ಕಾಲು ಸರಿ ಇಲ್ಲ, ದರಿದ್ರ ಅಂದ್ರು. ಸ್ವಾಮಿ, ಬಂದವಳ ಕಾಲು ಸರಿಯಿಲ್ಲ ಅಂತ ಹೇಳೋದು ಏನು ಮೂಢನಂಬಿಕೆ ತುಂಬದರಿ ನಿಮಗೆ? ನನಗೊಂದೊಂದು ಸಲ ಬಸವಣ್ಣನ ಯಾಕೆ ನೀವು ನಂಬಲಿಲ್ಲ ಅನ್ನೋದು ನನಗೆ ಅರ್ಥ ಆಗೋದಿಲ್ಲ. ಬದುಕೋದೇ ಇಲ್ಲ ನೀವು. ಎಡಗಾಲ ಹಾಕಿದ್ರೆ ಹಂಗ, ಬಲಗಾಲ ಹಾಕಿದ್ರೆ ಹಂಗ. ಜೀವಗಳಲ್ಲಿ ಭೇದ, ಕಾಲಿನಲ್ಲಿ ಭೇದ, ದೇಹದಲ್ಲಿ ಭೇದ. ತಲೆ ಬ್ರಾಹ್ಮಣ, ಕೈಗಳು ಕ್ಷತ್ರಿಯ, ಹೊಟ್ಟೆ ವೈಶ್ಯ, ಕಾಲು ಶೂದ್ರ. ಏನು ವಿಡಂಬನೆ ಇದು? ದೇಹದೊಳಗಡೆ ವಿಡಂಬನೆ. ತಲೆ ಬ್ರಾಹ್ಮಣ, ಕೈಗಳು ಕ್ಷತ್ರಿಯ, ಹೊಟ್ಟೆ ವೈಶ್ಯ, ಕಾಲು ಶೂದ್ರ. ಹೆಣ್ಣು ಮಾಯೆ,
ಜೀವದಲ್ಲಿ ಭೇದ, ಹೆಣ್ಣು ಮಾಯೆ, ಹೆಣ್ಣು ಮಾಯೆ. ತಪಸ್ಸಿಗೆ ಕೂತಂತ ಸ್ವಾಮಿಗೆ ಭಗ್ನ ಮಾಡಬೇಕಾದ್ರೆ ಮೇಲೆ ಊರ್ವಶಿಗಳು ಬಂದು ನರ್ತನ ಮಾಡಿದ ಕೂಡಲೇ ತಪಸ್ಸು ಭಂಗವಾಯಿತು. ಹೆಣ್ಣಿನಿಂದ ಮಾಯಾಲೋಕ ಸೃಷ್ಟಿಯಾಯಿತು. ಹೆಣ್ಣು ಮಾಯೆ, ಹೆಣ್ಣು ಮಾಯೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ. ಮನದ ಮುಂದಣ ಆಸೆ ಮಾಯೆ ಕಾಣ ಗುಹೇಶ್ವರ. ಎಲ್ಲ ಎಲ್ಲ ಹೇಗೆ ತೆಗೆದ್ರು ನೋಡ್ತಾ ಹೋಗ್ರಿ ನೀವು. ಶರಣರು ನಿಮಗೆ ಬದುಕಲಿಕ್ಕೆ ಬಹಳ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಹೆದರಬೇಡ್ರಿ ನೀವ್ಯಾರು. ಅದನ್ನು ಹೆಣ್ಮಕ್ಳು ಎಂದೂ ಹೆದರಬಾರ್ದು. ಎಡಗಾಲ ಕಡಿಮೆ, ಬಲಗಾಲ ಶ್ರೇಷ್ಠ. ಮದುವೆ ಆದ ಕೂಡ ಯಾವ ಕಾಲ ಹಾಕಿಸ್ತೀರಿ? ಬಲಗಾಲ, ಎಡಗಾಲ ಕತ್ತರಿಸ್ರಿ, ಕತ್ತರಿಸ್ರಿ. ಇನ್ಮೇಲೆ ನೀವು ಹೆಣ್ಮಕ್ಳು ಮನೆಗೆ ಮದುವೆ ಮಾಡ್ಕೊಂಡು ಹೋದಾಗ ಎರಡು ಕಾಲ ಕಪ್ಪೆ ಒದರ್ದಂಗೆ ಓದರ್ಬಿಡ್ರಿ ಮನೆ ಒಳಗೆ. ದೇಹದೊಳಗಡೆ ಹಿಂಸೆ ಎಷ್ಟದ, ಎಷ್ಟು ಹಿಂಸೆ ಅದ, ಎಷ್ಟು ಹಿಂಸೆ. ಇದ್ರೊಳಗಡೆ ಎಷ್ಟು ಹಿಂಸೆ ಪಟ್ಕೋತ ಕೂತಿದ್ದೀರಿ. ಎಷ್ಟು ಕಣ್ಣು ಏನಾದರೂ ಒದರ್ದ್ರ ಕೆಟ್ಟ ಮನೆಯೊಳಗೆ ನಿಮ್ಮ ಭವಿಷ್ಯ ಯಾರು ಹೇಳ್ತಾರ ಅಂದ್ರೆ ಒಂದು ಪಲ್ಲಿ ಹೇಳ್ತದ. ಪಲ್ಲಿನ ಅದನ್ನು ಹಚ್ಕೊಟ್ಟಿದ್ದು ಬಿಟ್ಟ ಕೃಷ್ಣ. ಪಲ್ಲಿ ಹೇಳುತ್ತದೆ ನಿಮ್ಮ ಭವಿಷ್ಯ. ಒಂದು ಇಲಿ ನಿಮ್ಮ ಭವಿಷ್ಯ ಹೇಳುತ್ತದ, ಒಂದು ಗಿಳಿ ನಿಮ್ಮ ಭವಿಷ್ಯ ಹೇಳುತ್ತದೆ. ಬದುಕಿನಲ್ಲಿ ಏನು ಧೈರ್ಯ ತುಂಬಿದ್ರು ಶರಣರು, ಜೀವನದ ಉತ್ಸಾಹವನ್ನು ತುಂಬಿದ್ರು. ಗಿಳಿ ಬಲ್ಲದೆ ಬೆಕ್ಕು ಬರುವ ನಿಲುವನು. ಗಿಳಿ ಎಲ್ಲರ ಶಾಸ್ತ್ರ ಹೇಳುತ್ತದ, ಆದ್ರೆ ಗಿಳಿಗೆ ಯಾವಾಗ ಬೆಕ್ಕು ಬಂದು ತಿಂತದಂತೆ ಗಿಳಿಗೆ ಗೊತ್ತಿಲ್ಲ. ಆದ್ರೆ ಗಿಳಿ ಎಲ್ಲರ ಶಾಸ್ತ್ರ ಹೇಳುತ್ತೆ. ಗಿಳಿ ಬಲ್ಲದೆ ಬೆಕ್ಕು ಬರುವ ನಿಲುವನು. ಎದ್ದೇಳಿ, ಧೈರ್ಯವಾಗಿ ಎದ್ದೇಳ್ರಿ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಬಾ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಹಿಂಸೆ, ಹಿಂಸಾ ರೀತಿಯ ಜೀವನ ಏನ್ ನೋಡ್ಬೇಕಾ? ದುಡಿದು ತಂದು ಊಟ ಮಾಡ್ಬೇಕಂದ್ರೆ ನಿಮ್ಮನ್ನು ಬಿಡೋದಿಲ್ಲ ಈ ಶಾಸ್ತ್ರ, ಈ ಸಂಪ್ರದಾಯ, ಈ ವ್ಯವಸ್ಥೆ. ಎಡಗಾಲ ಹಾಕೋದು, ಬಲಗಾಲ ಹಾಕೋದು. ಎದ್ದೋಗೋತಿ ಯಾರ ಮುಖ ನೋಡಬಾರ್ದು, ಬೆಳಿಗ್ಗೆ ಖಾಲಿ ಕೊಡ ನೋಡಬಾರ್ದು. ಬೆಕ್ಕಿನ ಮುಖ ನೋಡಿದ್ರ ಅನಿಷ್ಟ, ನರಿ ಮುಖ ನೋಡಿದ್ರ ಶ್ರೇಷ್ಠ. ನರಿನೇ ಸಾಕ್ರಿ ಮನ್ಯಾಗ, ಸಾಕ್ರಲ್ಲ. ಏನು ಅಜ್ಞಾನ. 21ನೇ ಶತಮಾನ ಇದು. 21ನೇ ಶತಮಾನದಲ್ಲಿ ಏನು ತುಂಬಿಕೊಂಡಿದ್ದೀರಿ ನೀವು ತಲೆ ಒಳಗ? 900 ವರ್ಷದ ಹಿಂದೆ ಚಿಂತನೆ ಮಾಡಿದ್ರು. ಎಲ್ಲ ಸ್ಪೃಶ್ಯತೆಗಳನ್ನು ತೆಗೆದುಹಾಕುವುದಕ್ಕೆ ಅಂಗಾಂಗಗಳಲ್ಲಿರುವ ಭೇದ ಭಾವಗಳು, ಹೂವಿನಲ್ಲಿರುವ ಭೇದ ಭಾವಗಳು, ನೀರಿನಲ್ಲಿರುವ ಭೇದ ಭಾವಗಳು, ಭೂಮಿಯಲ್ಲಿರ್ತಕ್ಕಂಥ ಭೇದ ಭಾವಗಳು. ನಾನು ಶ್ರೇಷ್ಠ, ಅವನು ಕನಿಷ್ಠ. ಬ್ರಾಹ್ಮಣರಿಗೆ ಒಂದು ಬೀದಿ, ದಲಿತರಿಗೆ ಒಂದು ಬೀದಿಯೇ. ನೆಲ ಒಂದೇ ಹೊಲಗೇರಿ ಶಿವಾಲಯ, ಜಲ ಒಂದೇ ಶೌಚಾಚಮನಕ್ಕೆ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವ ನಿಮ್ಮರಿದವನಿಗೆ.